ನಮಸ್ಕಾರ, ನಾನು ರಫೀಕ್ ಅಹಮದ್. ನಾಡಿನ ಸಮಸ್ತ ಜನತೆಗೆ ಶ್ರಾವಣ ಮಾಸದ ಶುಭಾಶಯಗಳು. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ವಿದ್ಯಾನಗರದ ಭರತ್ ಭೂಷಣ್ ಆಸ್ಪತ್ರೆಯ ಫಸ್ಟ್ ಫ್ಲೋರ್ನಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪ್ರೆಸ್ ಕ್ಲಬ್ ಪ್ರಾರಂಭವಾಗಿದ್ದು, ಸಮಸ್ತ ನಾಗರಿಕರು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ. ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ಜಗಳೂರು ಘಟಕದ ತಾಲೂಕು ಅಧ್ಯಕ್ಷರಾದ ದೊಡ್ಡಬೊಮ್ಮನಹಳ್ಳಿ ಸಿ ಬಸವರಾಜರವರು ಪ್ರೆಸ್ ಕ್ಲಬ್ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ನೀಡುವರು. ಇವತ್ತು ಜಗಳೂರು ತಾಲೂಕಿನಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯನ್ನು ಏನು ತಾಲೂಕು ಘಟಕವನ್ನು ನಾವು ರಚನೆ ಮಾಡಿದ್ವಿ. ಆ ಮೂಲಕ ಏನು ಜನರಿಗೆ ಒಂದು ಸೇವೆ ಕೊಡಬೇಕು, ಅವರ ನೋವುಗಳನ್ನು ಆಲಿಸಬೇಕು, ಅವರ ಸಮಸ್ಯೆಗಳನ್ನು ಕೇಳಬೇಕು, ಅದಕ್ಕೆ ಪರಿಹಾರವನ್ನು ಹುಡುಕಿಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಜಗಳೂರು ಪಟ್ಟಣದ ವಿದ್ಯಾನಗರದಲ್ಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ನಾವು ಈ ಸಂಘದ ಕಾರ್ಯಾಲಯವನ್ನು ತೆರೆದಿರುವುದು ತಮಗೆಲ್ಲ ಗೊತ್ತಿರುವ ವಿಚಾರ. ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಬಂಗಲಿಯವರು ನೇರ ನುಡಿಯ ದಿಟ್ಟತನದಿಂದ ಹೋರಾಟ ಮಾಡುವಂಥವರು. ಅವರ ಮಾರ್ಗದರ್ಶನದಲ್ಲಿ ಜಗಳೂರು ತಾಲೂಕಿನಲ್ಲಿ ನಮ್ಮದೇ ಆದ ಟೀಮನ್ನು ಕಟ್ಟಿಕೊಂಡು ನಾವು ಜನರ ಸಮಸ್ಯೆಗೆ ಪ್ರತಿಬಿಂಬವಾಗಿ ಕೆಲಸ ಮಾಡಬೇಕನ್ನೋ ಉದ್ದೇಶ ತುಡಿದ ನಮ್ಮದು. ನನ್ನ ಜೊತೆಗೆ ಕರ್ನಾಟಕ ವಿದ್ಯಮಾನ ಯೂಟ್ಯೂಬ್ ಚಾನಲ್ ಮಾಲೀಕರಾದಂಥ ಮೊಹಮ್ಮದ್ ರಫೀಕ್ ಅಹಮದ್ ಅವರ ಜೊತೆಯಲ್ಲಿ ನಾವು ಈಗ ಸರಿಸುಮಾರು 15 ದಿನದಿಂದ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಬಹುಶಃ ನಮಗೆ ಇವರ ಯಶಸ್ಸು ಸಿಗುತ್ತೆ ಅನ್ನೋ ಭಾವನೆ ನಮ್ಮದು. ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಈ ಸಂಘಟನೆಯನ್ನು ಮಾಡಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರ ನಿಲುವು ಕೂಡ ಹಾಗೆ ಇದೆ. ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ, ಒಂದು ಜಾತಿಯ, ಒಂದು ಧರ್ಮದ, ಒಂದು ವರ್ಗದ, ಒಂದು ವ್ಯಕ್ತಿಯ ಪರವಾಗಿ ನಾವು ಕೆಲಸ ಮಾಡುವುದಿಲ್ಲ. ಹಾಗಾಗಿ ನಾವು ಕೂಡ ಜಗಳೂರು ತಾಲೂಕಿನ ಅಭಿವೃದ್ಧಿಗೆ ಒಳ್ಳೆ ಕೆಲಸ ಮಾಡುವಂತಹ ಜನಪ್ರತಿನಿಧಿಗಳಿಗೆ, ಒಳ್ಳೆಯ ಆಡಳಿತ ನಡೆಸುವ ಅಧಿಕಾರಿಗಳಿಗೆ ನಮ್ಮ ಸಪೋರ್ಟ್ ನಮ್ಮ ಸಂಘದಿಂದ ಇದೆ. ಆದರೆ ಎಲ್ಲ ಒಂದು ಕಡೆ ಧ್ವನಿ ಸಂಘಟನೆ ಅಷ್ಟು ಪ್ರಬಲಶಾಲಿಲ್ಲ ಅಂತ ಹೇಳ್ತಾರೆ. ಆದರೆ ಅದೆಲ್ಲ ಸುಳ್ಳು. ನಮ್ಮ ಸಂಘಟನೆಯ ಶಕ್ತಿ ನಮ್ಮ ಮಲ್ಲಿಕಾರ್ಜುನ ಬಂಗ್ಲೆಯವರು, ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯಾದ್ಯಂತ ಬಲಿಷ್ಠವಾದ ಸಂಘಟನೆ ನಡೀತಾ ಇದೆ. ಅನೇಕ ಮಂದಿ ಪತ್ರಕರ್ತರು, ಅನುಭವಿಗಳು ಈ ಟೀಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ನಮ್ಮ ಧ್ವನಿ ಸಂಘಟನೆಗೆ ಸಹಕರಿಸಬೇಕು, ನಮ್ಮನ್ನು ಪ್ರೋತ್ಸಾಹಿಸಬೇಕು. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಮ್ಮ ಕಚೇರಿಗೆ ಬನ್ನಿ, ಹೇಳ್ಕೊಳ್ಳಿ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ. ಸಹಜವಾಗಿ ಪ್ರತಿಯೊಬ್ಬರು ತೊಂದರೆಗಳಾಗ್ತವೆ. ಅದು ಆಡಳಿತ ವ್ಯವಸ್ಥೆಯಿಂದ ಆಗಿರ್ಬೋದು, ಬೇರೆ ಸಂಕಟಗಳು ನಿಮ್ಮನ್ನ ಕಂಟಕಕ್ಕೆ ದೂರಿರ್ಬೋದು,
ಬಾಗಿಲು ನಿಮಗೋಸ್ಕರ ತೆರೆದಿರುತ್ತದೆ. ನೀವು ಬನ್ನಿ, ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನಮ್ಮ ಹತ್ರ ಹಂಚ್ಕೊಳ್ಳಿ, ಬಗೆಹರಿಸೋಣ, ನಾವು ಎಲ್ಲರಂತೆ ಬದುಕೋಣ ಅನ್ನೋ ಆಶಯದೊಂದಿಗೆ ತಮಗೆಲ್ಲ